ಕಳೆದ 32 ವರ್ಷಗಳಿಂದ ನಾನು ಕಾರ್ಯಕ್ರಮ ಕೊಡ್ತಿದ್ದರೂ ಕೂಡ ಶ್ರೀಗಳಂಥವ್ರು ನನ್ನನ್ನು ಪ್ರೋತ್ಸಾಹಿಸ್ತಾ ಬರ್ತಿದ್ದಾರೆ. ಇನ್ನು ಮಾಮೂಲು ವಿಷಯಕ್ಕೆ ಬರಬೇಕು ಅಂದರೆ ಸಾಕಷ್ಟು ಹೇಳಿದ್ದೀನಿ, ಏನು ಹೇಳ್ಬೇಕು ಅನ್ನೋದು ನನಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ಇವತ್ತು. ಆದರೂ ನೀವು ಬಿಡಂಗಿಲ್ಲ. ಏನು ಹೇಳಿದ್ರೆ ಆರಾಮ ಹೇಳ್ರಿ. ಅದು ನಿಧಾನ ನೋಡ್ಕೊಂಡು ಹೇಳ್ಬೇಕಂತ. ಹ್ಞೂ ಸರ್. ಅದಕ್ಕೆ ಇಲ್ಲಿ ನೋಡ್ರಿ, ಹಳೆ ಹೇಳ್ರಂತ ಹೊಸಬರು ಎಷ್ಟು ಮಂದಿ ಇದ್ದೀರಪ್ಪ? ಭಾಳ ಮಂದಿ ಇದೆ. ಪ್ರತಿ ವರ್ಷ ಇರ್ತೀರಿ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ನಾನು ಕರ್ನಾಟಕದಲ್ಲಿ ಅಡ್ಡಾಡಿದಾಗ ಎಂತೆಂಥ ಹಾಸ್ಯಕ್ಕೆ ಅಡ್ಡಾಡೀನಿ, ಎಂತೆಂಥ ಸಣ್ಣ ಪ್ರಮಾಣ ಸುಣ್ತೀವಿ. ಶ್ರೀಗಳಂಥವ್ರು ನಮ್ಮನ್ನು ಎಷ್ಟು ಪ್ರೋತ್ಸಾಹಿಸಿದರು ಅಂದರೆ, ಉದ್ಯೋಗವಿಲ್ಲದ ನನ್ನನ್ನು ಇವತ್ತು ಲಕ್ಷಾಧೀಶನನ್ನಾಗಿ ಮಾಡಿದರು. ಸಾಲಿ ಫೀಸ್ 11 ರೂಪಾಯಿ ಕಟ್ಟಕ್ಕೆ ನಾನು ಮಂದಿ ಮನೆ ಪೂಜಾಕ್ಕೆ ಹೋಗಿ 2 ರೂಪಾಯಿ 3 ರೂಪಾಯಿ ದಕ್ಷಿಣ ತೊಗೊತಿದ್ದೆ. ದಕ್ಷಿಣ ತೊಗೊಂಡು 11 ರೂಪಾಯಿ ಆಗಿಂದ ಫೀಸ್ ಕಟ್ಟುತ್ತಿದ್ದೆ. ಇವತ್ತು ಕಾಲೇಜ್ ಕಟ್ಟಿಸುವಷ್ಟು ಯೋಗ್ಯತೆಯನ್ನು ನೀವೆಲ್ಲ ನಮಗೆ ಕೊಟ್ಟಿರಿ. ಅದಕ್ಕೆ ಯಾವುದಾದ್ರು ಕಲೆಗೆ ಭಾಳ ಬೆಲೆ ಐತಿ. ಇವತ್ತು ನೌಕರಿ ಸಿಗೋದಿಲ್ಲ ಅಂತಾರೆ. ಇವತ್ತು ನನ್ನನ್ನು ಫಾಲೋ ಮಾಡಿ ನಿನ್ನೆ ನರಸಿಂಹ ಜೋಶಿ ಅಂತವ್ರು ಬಂದಿದ್ದರು. ಅಂಥವ್ರು 12-13 ಜನರನ್ನು ನಾವು ರೆಡಿ ಮಾಡೀವಿ. ದಯವಿಟ್ಟು ಮಾತಾಡೋದನ್ನು ಕರೀರಿ. ಪ್ರಣಯಿಸಿ ನಾ ಹೇಳಿದ ಜೋಕ ಹೇಳಬಾರ್ದ್ರಿ, ನೀವು ಓದ್ಬೇಕು. ಹೌದಾ? ಟಿ ವಿ ನೋಡ್ತೀರಮ್ಮ ಎಲ್ಲರೂ. ಟಿ ವಿಯಾಗ ಯಾವ ಕಾರ್ಯಕ್ರಮ ನಿಮಗೆ ಭಾಳ ಇಷ್ಟ? ಧಾರಾವಾಹಿ. ಶಬಾಷ್. ಬೇಡ, ಅವ್ರು ನೋಡಿದ್ರೆ ಎಂದು ಉದ್ಧಾರ ಆಗಿಲ್ಲ, ಅವ್ರ ಮಂತನ ಅಂತೂ ಸರ್ವನಾಶ ಆಗಿ ಹೋಗೈತೆ. ಯಾಕಂದ್ರೆ ಹೆಣ್ಮಕ್ಳು ಏನು ಮಾಡ್ತಾರೆ, ಬಾಚ್ಕೋಬೇಕಾದ್ರೆ ಅವಸರದಾಗ ಹಿಂಗೆ ಮ್ಯಾಗ ಹಿಂಗೆ ಬಾಚ್ಕೊಂತಾವ, ತುರುಬು ಕಟ್ತಾರೆ, ಕೆಲಸ ಮಾಡ್ತಾರೆ. ನಮ್ಮ ತಾಯಿ ಅಂದ್ರೆ ಅಕ್ಕಂದ್ರು ಯಪ್ಪ ಮಕ್ಕದ ಮ್ಯಾಗ ಹಿಂಗೆ ಕೂದಲು ಬಿದ್ರೆ ಕೈಲಿ ಹಿಂಗೆ ಅಂದ್ಕೊಂಡು ಸ್ಟವ್ ಸರಿ ಮಾಡ್ತಾರೆ. ಸೀರಿಯಲ್ನಾಗ ತೋರಿಸ್ತಾರೆ, 3 ದಿನ ತೋರಿಸ್ತಾರೆ ಅದನ್ನು. ಝುಯ್ಕ ಝುಯ್ಕ. ಹಾಂ, ಇಲ್ಲಿ ಇಷ್ಟು ಮಂದಿ ಉಣ್ತಾರ, ಇಷ್ಟು ಅಡಿಗೆ ಹಾಕತ್ತೆ. ಒಂದು ಚೂರರ ಬ್ಯಾಳೆ ಬೆಂದೆ ಇದನ್ನು ಸುಟ್ಟೈತಪ್ಪ, ಹೆಚ್ಚು ಕರ್ಕಾಗೈತೆ, ಅನ್ನ ಬೆಂದಿಲ್ಲ ಅಂತೀವಿ ನಾವು. ಹೆಂಗೆ ಮಾಡಿರ್ತಾರೆ ಅಡಿಗೆ, ನೀಡಿಸ್ಕೊಂಡು ಉಣ್ತಾವೆ. ಎಂದ್ರೆ ಕಂಡವಿಲ್ಲ ಹಂಗೆ ಉಣ್ತಿರ್ತಾವ್ರಿ. ಮನ್ಯಾಗ ಅವ್ರವ್ವ ತುಪ್ಪ ಹಾಕಿ ಹಿಂದಿಂದು ಹೋದ್ರೆ ಓಡ್ಕೊಂತ ಹೋಗ್ತಿರ್ತೈತೆ ಹುಡುಗ, ಒಲ್ಲೆ ಅಂತ. ಇಲ್ಲೇ ಕಂಡೈತಿಲ್ಲ ಅನ್ನಂಗೆ ಉಣ್ತಿರ್ತೈತೆ. ಯಾಕೆ? ಅದಕ್ಕೆ ಪ್ರಸಾದನ ಮಹತ್ವ ಐತಿ, ಜನರ ಜೊತೆಗೆ ಕುಂತು ಉಣ್ತೈತೆ. ಹಾಂ, ಅದನ್ನು ಬಿಡ್ರಿ, ಅವ ಉಣಿಸೋದು ಬಿಡ್ರಿ ಮಕ್ಕಳಿಗೆ. ಅವ ಉಂಡಿರ್ಬೇಕು, ಕೆಲಸ ಮಾಡೋಕೆ ಹಚ್ಚಿರೋಳು ದಣಿತಾರ ತಾವ ಉಣ್ತಾವ. ಹಾಂ, ಹೊಟ್ಟೆ ಹಸಿದ್ರೆ ಬುದ್ಧಿ ಚುರುಕಾಕೈತೆ. ನೀವು ಉಣಿಸಿ ಬರೀ ರ್ಯಾಂಕ್ ತೊಗೊಂಡಂಗೆ ಮಾಡಿರಿ ಅವನ್ನ. ಇವತ್ತು ಗೋಲ್ಡ್ ಮೆಡಲ್ ತೊಗೊಂಡ್ರು ಎಲ್ಲೋ ಸಣ್ಣ ಗುಮಾಸ್ತ್ರಾಗಿ ಕೆಲಸ ಮಾಡ್ತಾರೆ. ಯಾಕೆ? ಕಾಮನ್ ಸೆನ್ಸ್ ಇಲ್ಲ, ಜನರ ಜೊತೆಗೆ ಬೆರೆಯಕ್ಕೆ ಬರೋಂಗಿಲ್ಲ. ನನ್ನ ಹೆಸರು ಮೇಜ್ ಅಂತಾವ, 8 ಡಿಗ್ರಿ ಇರ್ತಾವ ಅಂತಲೇ. ಅದ ದನಕ್ಕವನ್ರಿ, ಯಾರಲ್ಲ ನೀನು ನನ್ನ ಹೆಸರು ತಗೊಂಡು ಏನು ಮಾಡ್ತಿಲ್ಲ? ಹೇಯ್ ತಿಮ್ಮಪ್ಪನ ಮಗ ನೀನು? ಹೌದು, ನಮ್ಮಪ್ಪ ತಿಮ್ಮಪ್ಪ, ನಿನಗೇನಾಗಬೇಕಾತ? ಹಿಂಗೆ ಮಾತಾಡ್ತಾರೆ. ದನಕ್ಕೆ ಹುಡ್ರನ್ನ ಮಾತಾಡ್ಸಿದ್ರೆ ಸಾಧ್ಯ PhD ಅವನು ಗಾಬರಿಯಾಗಿ ಹೋಗಿಬಿಡ್ತಾನೆ. ಕಾನ್ಫಿಡೆನ್ಸು ದಿನ ಅಡ್ಡಾಡಿ. ಹಂಗೆ ನನ್ನ ಗೆಳೆಯ ಇದ್ದ ಸಿದ್ಧಲಿಂಗ ಅಂತ ತಿಳ್ಕೊಂಬಿಡ್ರ. ಅವನು ಸಿದ್ಧಲಿಂಗ, ಅವನು ಯಾವಾಗಲೂ ರೆಡಿನೇ ಇರ್ತಿದ್ದವ. ನಮ್ಮವ್ವ ನಾಗರ ಪಂಚಮಿಯಾಗ ಉಂಡಿ ಮಾಡಿದ್ಲು. ಉಂಡಿ ಮಾಡೋದು ನಾನು ನೋಡಿದ್ದೆ. ಸಿದ್ಧಲಿಂಗ ಹೇಳಿದೆ, ನಮ್ಮವ್ವ ಉಂಡಿ ಮಾಡಲಿ, ನಡೀಲಿ ಹುಡ್ಕೊಂಡು ನಡಿ, ಎಲ್ಲಿದ ಹುಡುಕಿ ತಿನ್ನೋಣ ನಡೆ ಅಂತ. ಬ್ಯಾಡಲೇ ಒತ್ತಳ, ಎಲ್ಲಿ ಆಕಿ ಸಿಗೋದಲ್ಲ. ನಾ ಹುಡುಕ್ ನಡೀನು. ಮನೆ ತುಂಬ ಅರ್ಧ ತಾಸು ಗೇಣು ಮನೆ ರೀ. ಅವಾಗ ಏನು 2 ಅಂಕಣದ ಮನೆ ಅಷ್ಟ. ಹುಡುಕಾಡ್ತೀವಿ, ಎಲ್ಲೆಲ್ಲಿ ಉಂಡಿ ಸಿಗ್ಬಲ್ಲ. ಹೆಂಗಲ್ಲೇ ಮತ್ತು ಏನಿದು ಜ್ಯೋತಿಷಿ ಕಳನ ಅನ್ಯಾನ. ಸ್ವಾಮಿಗಳನ್ನ ಎಲ್ಲ ಹೆಂಗೆ ಯಾವ ದಿಕ್ಕಿಗೆ ಇಟ್ಟಿರ್ತಾರೆ ರೀ ಉಂಡಿನ. ಅವ ಅಂದ, ಯಾ ಜ್ಯೋತಿಷಿ ಬೇಡ, ಏನೇ ಬೇಡ, ಬಾ ಅಂತೇಳಿ ಹೊರಗೆ ಹೋಗಿ ಒಂದಿವ್ಸ ಕಟ್ಟಿರ್ಬಿ, ಕರಿಯಿರ್ಬಿ, ಕೆಂಪಿರ್ಬಿ ತಂದನ್ರಿ. ಕಡ್ಡಿಪಟ್ಟಂದಾಗ ತಂದು ಕಡ್ಡಿಪಟ್ಟು ತಂದು ಅವ್ನು ಬಿಟ್ಟುಬಿಟ್ಟ ನೆಲದ ಮ್ಯಾಗ. ನಡಿ ಹೊರಗೆ ಹೋಗಿ ಬರಂತ. ಒಂದು ಅರ್ಧ ತಾಸು ಹೊರಗೆ ಹೋಗಿ ಬಂದೀವಿ ನೋಡ್ರಿ. ಮನುಷ್ಯರ ಗ್ರಹಣ ಶಕ್ತಿಗೆ ಸಿಗಲಾರ್ದಂಥ, ಮನುಷ್ಯರ ಬುದ್ಧಿಮಟ್ಟಕ್ಕೆ ಸಿಗಲಾರ್ದಂಥ ವಸ್ತುಗಳು ಕೇವಲ ಇರುವಿ ಅಂತ. ಅದ್ರ ಮೂಗು ಎಷ್ಟಿರಬೇಡ, ಅದ್ರ ಹೊಳ್ಳೆ ಎಷ್ಟಿರಬೇಡ, ಅದಕ್ಕೆ ವಾಸನೆ ಹೆಂಗೆ ಬಂದ್ರೆ ಯೋಚನೆ ಮಾಡಿರಿ. ಅದಕ್ಕೆ ಜಗತ್ತಿನ ಅದ್ಭುತ ಇದು. ಸಣ್ಣ ಸಣ್ಣ ಕ್ರಿಮಿಕೀಟಗಳು ನೋಡಿದಾಗ ತಿಕ್ತೀವಿ. ಆದರೆ ಅದು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಅನ್ನೋ ಕಲ್ಪನೆ ನಿಮಗೆ ಬಂದಾಗ ನೀವೊಬ್ಬ ಬ್ರಹ್ಮಜ್ಞಾನಿಗಳಾಗ್ತೀರಿ, ವೇದಾಂತಿಗಳಾಗ್ತೀರಿ. ತಗಣಿ ಎದಕ್ಕೆ ನಮ್ಮ ರಕ್ತ? ತಗಣಿ ನೋಡ್ರಿ, ತಾಯಿ ಇಲ್ಲ ತಂದಿಲ್ಲ ಅಂತ. ನಾವು ಆಸೆಯಾಗಿ ಒದ್ದಾಡೋದು ಬೆವರ್ತೀವಲ್ಲ, ಬೆವರಿನಿಂದನೂ ತಗಣಿ ಹಾಕವಂತ ಕೇಳಿ ನನಗೆ ಆಶ್ಚರ್ಯ ಆಯ್ತು. ಈಗ ತಗಣಿ ಕಮ್ಮಿ ಆಗ್ಯಾವ. ಹೌದಾ? ಅದಾವ ನಿನ್ನ ನಿಮ್ಮ ಮನೆಗೆ? ಯಾರ ಮನೆಗಾರ? ಯಾರ ಮನೆಗೆ ಅದಾವ? ಕೈ ಹತ್ರಿ. ಅವ್ರ ಬಗಲ ಕುಂದ್ರಬೇಡ್ರಿ, ದೂರ ಹೋಗ್ರಿ. ಯಾರ? ಇಷ್ಟೇ.
ನಮ್ಮವ್ವ ಅಡುಗೆ ಮಾಡೋದು, ಮಠದಾಗ ಅಡುಗೆ ಮಾಡೋಣ ಕೇಳ್ರಿ, ಈ ಸಾರಿಗೆ ಎಷ್ಟು ಟೇಸ್ಟ್ ಆಗಿದೆ ಸಾರು, ಇದಕ್ಕೆ ಯಾವ ಥರ ಮಸಾಲೆ ಪುಡಿ ಹಾಕಿದ್ರಿ ಅಂತ ಅದನ್ನ ಕೇಳಿದ್ರೆ ಅದು ಏನು ಹೇಳ್ಬೇಕು? ಏನಯ್ಯಪ್ಪ ಬೊಗಸಿಲಿ ಹಾಕ್ತೀನಿ, ಉರಿ ಸರಿ ಮಾಡ್ತೀನಿ, ತಾನ ಹಾಕೈತಿ, ದೇವ್ರದಾನ, ಸ್ವಾಮಿಗಳದಾರ, ಉಣ್ಣ ಭಕ್ತರದಾರ ಅಂತ ಸರ್ಗನ ಹೇಳ್ತಾರೆ ಅವರು. ಉಣ್ಣುವವನ ಶ್ರದ್ಧೆ ಮೇಲೆ ಇದು ಭಗವಂತನ ಪ್ರಸಾದ ಅಂತ ಏನು ಉಣ್ತೀರಿ ಅದು ನಿಮಗೆ ರುಚಿಯಾಗಿ ಕಾಣಿಸ್ತೈತಿ. ಎಷ್ಟು ಅಡುಗೆ ಎಷ್ಟು ಗಾಬರಿ ಆಗ್ತಾರೆ. ಬೇರೆ ಮೈಸೂರು ಗೀಸೂರಾಗಿ ಇಲ್ಲಿ ಅಡುಗೆ ಪ್ರಮಾಣ ಹೇಳಿದ್ರು, ಮೈ ಗಾಡ್, ಓ ಬೆಟ್ಟದ ಥರ ಇತ್ತು ಅನ್ನ, ಅಷ್ಟು ತಿಂತಾರೆ. ಎರಡ ಪಂಕ್ತಿಗೆ ಮುಗಿತೈತೆ. ಮತ್ತು ಸ್ವಾಮಿಗಳು ಅಕ್ಕಿಗೆ ಫೋನ್ ಮಾಡ್ತಾರೆ, ಓ ಅದೆಷ್ಟು ರೊಟ್ಟಿ ನಿಮ್ಮ ಕೊಪ್ಪಳ ಜಾತ್ರೆ, ಮೈ ಗಾಡ್ ಎಷ್ಟು ದಿವಸ ಬಡ್ದಿರಿ ಬೇಡ ಅದನ್ನು. ಬಡ್ದಾರ ಎಲ್ಲರನ್ನೂ ಬಡ್ದು ಬಾಯಿಗೆ ಹಾಕ್ಕೊಂಡವ್ರು ಅವರು. ಹಾಂ, ಆಶ್ಚರ್ಯಕತ್ತವ್ರಿ. ಇವರು ಟಿ ವಿಯಾಗ ಅಡುಗೆ ಮಾಡೋದು ಕಲಿಸ್ತಾರೆ ರೀ. ಬನ್ನಿ ಹೊಸ ರುಚಿ ಕಲಿಯೋಣ. ಇವತ್ತು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಹಂಗಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಹೊಸ ರುಚಿ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಮಿಸ್ ಸ್ಮಿತಾ. ನಾನೊಂದು 50-60 ವರ್ಷದ ಹಿರಿಯ ಮನುಷ್ಯಳೆ. ಯಾವಾಗ ಅಡುಗೆ ನೋಡ್ತೀನಿ ಬಂದಕ್ಕೆ 18 ವರ್ಷದ ಬಿಳಿ ಜೊಂಡಿಗೆ ಇದ್ದಂಗೆ ಅದಾಡ್ರಿ. ಟಿಂಗ್ 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 ಅಂತ ಬಂದ್ಲು. ಕೊಳ್ಳಾಗ ಚೈನ್ ಇಲ್ಲ, ಕೂದಲ ಹಿಂಗೆ ಮುಂದಕ್ಕೆ ಹಾಕ್ಕೊಂತಾಳ, 5 ಮಿನಿಟ್ಗೊಮ್ಮೆ ಅದನ್ನ ಹಿಂಗೆ ಮಾಡಿಕೊಂತಾಳ. ಆ್ಯಕ್ಚುಲಿ ಅಂತೀವಿ. ನನಗೆ ಹೋಗಿ ನಾನೇ ಹಿಡಿದೇವ ಗಂಟು ಹಾಕ್ತೀನಿ, ನೀ ಮಾಡಿ ಅಡುಗೆ ಅನ್ಬೇಕು ಅನ್ಸ್ಬಿಡ್ತೀನಿ. ಹಾಂ, ಎಷ್ಟು ವನಪು ವಯ್ಯಾರ ಅದು. ಹೇಳಿ ಮೇಡಮ್, ಕೊಪ್ಪಳ ಜೊತೆಯಲ್ಲಿ 1000 ಜನ ಇದ್ದಾರೆ, ಲಕ್ಷಾಂತರ ಜನ ಸೇರ್ತಾರೆ, ನೀವು ಇವತ್ತು ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತಾಯಿದ್ರಿ? ಯಾವ ಅಡುಗೆ? ನಾನು ಇವತ್ತು ಅವರಿಗೆಲ್ಲ ಸ್ಯಾಟಲೈಟಿಂದ ಬರ್ಬೇಕಾಕಿಗೆ ಆಕೆ ಎಲ್ಲೂ ಕಲ್ತಾಕಿಲ್ಲ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡೋದು ಹೇಳ್ಕೊಡು. ಯವ್ವ ಶಿವನೇ, ಹಾಂ, ಇಲ್ಲಿ ಆಕಿನ ಕರ್ಕೊಂಬಂದು ಅಕ್ಕಿ ಹಸು ಮಾಡೋಕೆ ಹಚ್ಬೇಕಾರೆ ಆಕಿಲ್ಲ. ಯವ್ವ ಇದ್ರ ಅವು ಹಳ್ಳಿ ಯಾವ್ದು ಹಾಕಿ ಯಾವ್ದು ಗೊತ್ತಾಗೋದಿಲ್ಲ ರೀ. ಓ ಪಕ್ಕದಾಗಿರೋಕೆ ಏನು ಮಾಡೋಕ್ರು? ಓ ವೈಟ್ ರೈಸಾ, ವೆರಿ ಗುಡ್ ವೆರಿ ಗುಡ್. ಏನು ನೋಡೇ ಇಲ್ಲ ತಿಂದೇ ಇಲ್ಲ ನಂಗೆ ಮಾಡ್ತಾರೆ. ಹೇಳಿ ಮೇಡಮ್, ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ಗೆ ಹೋಗಬೇಕು. ನಾವೇನು ಪೈಖಾನೆಗೆ ಹೋಗ್ತೀವಿ? ಹಾಂ, ಕಿಚನ್ಗೆ ಹೋಗೋದೊಂದು ಸ್ಟೆಪ್ ಅಂತ್ರಿ. ಓ ಕಿಚನ್ನಿಗೆ ಹೋಗಬೇಕು, ವೆರಿ ಗುಡ್ ವೆರಿ ಗುಡ್. ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ತಿದ್ವಿ ನೋಡಿ ಎಷ್ಟು ದಿವಸ. ಹಾಂ, ಸ್ಟವ್, ಆಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು. ಹಚ್ಚಿದ ಸ್ಟವ್ ಮೇಲೆ ಪಾತ್ರೆ ಇಡಬೇಕಾ? ನಾವು ಗಂಡನ್ನೇ ಕೂರಿಸ್ತಾ ಇದ್ವಿ. ಹಾಂ, ಹಳ್ಳಿ ಹೆಣ್ಮಕ್ಳು ಇದನ್ನು ಕೇಳಿದ್ರೆ ನಗ್ತಾವ. ಆಮೇಲೆ ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು. ಮನೇಲಿ ಕೌಂಟ್ ಮಾಡಬೇಕು ಎಷ್ಟು ಜನ ಇದ್ದಾರೆ ಅಂತ. ನೀವು ಎಷ್ಟು ಜನ ಇದ್ರಿ? ನಾನು ನಮ್ಮ ಹಸ್ಬೆಂಡ್, ಇಬ್ಬರಿಗೆ ವಾಟ್ರ್ ಪರ್ಸೆಂಟೇಜ್ ಇಷ್ಟೇ ಇರಬೇಕು. ಸಣ್ಣ ಬೋಗಣೆ ನೀರು ಇಡ್ತಾರೆ. ಇಲ್ಲಿ ನೋಡ್ಬೇಕು, ಅವು ಅಕ್ಕಿ ಕುದಿಯೋದು, ಅವ್ರ ಹಂಡೆದ ನೀರು, ಅವು ಏನು ಗಾಬರಿ ಆಗಿಬಿಡ್ತಾವ್ರು ಅವು. ಹಾಂ, ಇಲ್ಲಿ ನಾನು ಕರ್ಕೊಂಬಂದಿದ್ದು ಒಂದು ಸಲ ಸ್ಟಾರ್ಟಿಂಗ್ನಾಗ 12ನೇ ನಂದು ಸಂಜೆ ಅಂತಿದ್ದೆ, 12 ವರ್ಷದಿಂದ 2ನೇ ಸಲಕ್ಕೆ ಒಂದು ಯಾರೋ ಲೇಡಿನ ಕರ್ಕೊಂಬಂದು ಚಂದನೋ ಯಾವುದೋ TV ಚಾನಲ್ ಹುಡುಗಿನ. ಗಾಬರಿ ಆಗಿಬಿಟ್ರೆ ಆಕಿಲ್ಲಿ ಸಾರಿನ ಪಾತ್ರೆ ನೋಡಿ, ಮೈ ಗಾಡ್ ಸ್ವಿಮ್ಮಿಂಗ್ ಪೂಲ್ ಥರ ಇದೆ ಅಲ್ವಾ ಇದು, ಹೊಡೆ ಡೈ ಮ್ಯಾಗ ಬಾ ಕೆಂಪಗಾಗಿರುತ್ತೆ ಅಂತೇಳಿ. ಇಸ್ ಮೌಂಟೇನ್ ಆಫ್ ರೈಸ್ ನೋ ಅಂತ. ಯವ್ವ ಅದು ಕಲ್ಲಿನ ಮೌಂಟೇನು, ಇದು ಅನ್ನದ ಮೌಂಟೇನು. ಇಷ್ಟು ರೈಸ್ ಯಾವಾಗ ಖರ್ಚಾಗುತ್ತೆ ಅಂದ್ಲು. ಯವ್ವ 2 ಪಂಕ್ತಿಗೆ ಮುಗಿತೈತೆ. ಹಾಂ, ಗಾಬರಿ ಆಗ್ತಾರೆ. ಸ್ಟವ್ ಹಚ್ಚಬೇಕು, ಅದ್ಮೇಲೆ ಪಾತ್ರೆ ಇಡಬೇಕು, ಪಾತ್ರೆಯಲ್ಲಿ ವಾಟ್ರ್ ಹಾಕಬೇಕು, ವಾಟ್ರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಎಲ್ಲಿವರೆಗೂ? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಏನೇವ ಹಿಂಗಂದ್ರೆ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಶಬ್ದ ಐತೆ ಅದಕ್ಕೆ? ಹಾಂ, ಕುದಿಯೋದು, ಮತ್ತೆ ಕೊತ ಕತಲೇ ಅದು ಕೊತ ಚಳಮಳ. ಎಷ್ಟು ಶಬ್ದ ನೋಡ್ರಿ, ಚಳಮಳ, ತಳಮಳ ಅಲ್ಲ, ಮತ್ತೆ ಬೇಡ ತಿಂದಾಗ ಹೊಟ್ಟೆಗಾಗತ್ತಲ್ಲ ಅದು ತಳಮಳ. ಹಾಂ, ಚಳಮಳ ಕಾಯಬೇಕು, ಕುದಿಬೇಕು, ಕತ ಕುದಿಬೇಕು. ರನ್ನನ ಗದಾ ಯುದ್ಧದಲ್ಲಿ ಬಂದಿದೆ, ದುರ್ಯೋಧನ ನೋಡಿರ್ತಕ್ಕಂಥ ಭೀಮನ ರಕ್ತ ಕೂಳ್ ಕುದಿದಂತೆ ಕುದಿಯಿತು ಅಂತ ಬರೀತಾನ. ಕೂಳು ಕುದಿದಂತೆ, ಅನ್ನ ಕುದ್ದಂತ ಅವ್ನು ನೋಡಿ. ನೀರೊಳಗಿರ್ದು ಬೆಮರ್ತನೊರಗ ಪತಾಕಂ, ನೀರಾಗಿದ್ದವ ದುರ್ಯೋಧನ. ಮ್ಯಾಗ ನಿಂತು ಅವನ ಪುರುಷತ್ವಕ್ಕೆ ಸವಾಲು ಹಾಕ್ತಿದ್ನಲ್ಲ ಭೀಮ, ಒಳಗಿದ್ದು ಬೆವತಾ. ಎಂತೆಂಥ ಕಲ್ಪನೆ. ದಯವಿಟ್ಟು ಸ್ವಲ್ಪ ಸೀರಿಯಲ್ಗೆಲ್ಲಿ ಬಿಡ್ರಮ್ಮ, ಆಗಿನಂಗೆ ಕಾದಂಬರಿಗಳು ಓದ್ರಿ. ಇವತ್ತು ನಾನೇನಾದರೂ ಇಷ್ಟು ನಿಂತು ಮಾತಾಡೋಕ್ಕೆ ಕಾರಣ ಅಂದ್ರೆ ನನಗೆ ಕಾದಂಬರಿ ಸಾಹಿತ್ಯದ ಹುಚ್ಚು ಹಚ್ಚಿದಂಥ ನಮ್ಮ ತಾಯಿ ನೆನೆಸ್ಬೇಕು. ನಾನು ನಮ್ಮ ತಾಯಿ ಕೇವಲ 4ನೇ ಕ್ಲಾಸ್ ಓದ್ದಕ್ರಿ. ನಮ್ಮಪ್ಪ ಶಾಲಿ ಮಾಸ್ತರಿದ್ರು ನಮಗೆ ಹೇಳುತ್ತಿದ್ದಿಲ್ಲ.
ನಿಮ್ಮ ಮನೆ ಬಾರದಾಗ ಎದ್ದದ್ದಾಗಲ್ಲ. ಆದ್ರೆ ನಮ್ಮ ಅವ್ವ ಹಂಗೆ ಅಂತಿದ್ದಿಲ್ಲ, ಬೇರೆ ಅದನ್ನು ಓದ್ರಿ. ನಾ ಬರೇ ಶಾಲ್ಯಾಗ ಮಾಸ್ತರ್, ಹಳೆ ಮಾಸ್ತರ್ ಮನೆ ತೀರಿಕೊಂಡ್ರು ಹೊಸು ಮಂದಿ. ಅವ್ರು ಗಾಬರಿ ಆಗ್ಬಿಟ್ಟಿದ್ರಿ, ಇವು ಎಷ್ಟು ದಡ್ಡಿದ್ದ, ಎಷ್ಟು ಮಂದಿಗೆ ಮಾತಾಡಕತ್ತೇನೆ ಇವತ್ತಂತ. ಸ್ವಾಮಿ ನಮ್ಮ ಮಾಸ್ತರ್ ಬಂದಿದ್ರು ಈ ಒಂದು 4-5 ವರ್ಷದಿಂದ. ಪ್ರಾಣೇಶ ನಾ ಯಾರು ಗೊತ್ತೈತೇನೆ ಅಂದ್ರೆ ನನಗೆ ಗುರುತು ಸಿಗಲಿಲ್ಲ. ಎಷ್ಟು ವರ್ಷ ಆಗಿತ್ತು ರೀ, ನಾನು ನಿಮ್ಮ ಮಾಸ್ತರಪ್ಪ ಅಂತೇಳಿ ಹೆಸರು ಹೇಳಿದ್ರು. ಅಯ್ಯೋ ಗುರುಗಳೇ ಅಂತ ನಮಸ್ಕಾರ ಮಾಡಿದೆ. ಏನು ಮಾತಾಡೋದು ಕಲ್ತೀವೋ ಮಾರಾಯ, ಒಂದು ದಿನಕ್ಕೆ ಹೋಮ್ವರ್ಕ್ ಮಾಡಲಿಲ್ಲ, ಒಂದು ದಿನಕ್ಕೆ ಗಣಿತ ಬಿಡಿಸ್ಲಿಲ್ಲ, ಇಂಗ್ಲೀಷ್ ಅಂತೂ ನಿನ್ನ ತಲೆಗೆ ಹತ್ತಲಿಲ್ಲ, ಎಲ್ಲಿ ಕಲ್ತೀವಿ ಮಾತು ಅಂದ. ಹಿಂಗೆ ಜನ ಕುಂದಿರ್ತಾರೆ ನೋಡ್ರಿ, ಲಕ್ಷಾಂತರ ಸಾವಿರಾರು, ಅವ್ರು ಕಲಿಸ್ಯಾರ ನನಗೆ ಮಾತಾಡೋದು ಅಂತ ಹೇಳಿದ್ನ. ಇಲ್ಲೇ ಇದೇ ಮೆಟ್ಲಿಳಿದು ಹೋಗಂಬಂದ. ಭಾಳ ಸಂತೋಷಪಟ್ಟು. ಅದಕ್ಕೆ ಸಾಲಿ ಬಿಡ್ರಿ, ನಾಳೆಯಿಂದ ಹುಡುಗನ ಬಿಡಿಸ್ಬೇಡ್ರಿ. ಮತ್ತೆ ಸಾಲಿ ಜೊತೆಗೆ ಅವನಿಗೆ ಜನರ ಸಂಪರ್ಕ ಮಾಡಿಸ್ರಿ, ಜನರೊಂದಿಗೆ ಬೆರಿಬೇಕು. ಈಗ ನೋಡ್ರಿ, ಕೆಳಗೆ ಏನೈತೆ ಅಂತ ನೋಡ್ಲಾರ್ದ ಕುಂತೀರೌದಾ? ಬೆಂಗಳೂರಾಗ ಹಿಂಗೆ ಕುಂದ್ರಂಗಿಲ್ಲ. ನಾನು ಬೆಂಗಳೂರಿಗೆ ಕರೋದು, ಇಟ್ ಈಸ್ ಎ ಮೌಂಟೇನ್, ಮೈ ಗಾಡ್, ಇಲ್ಲಿ ಕೂತ್ಕೋತಾರ, ಇದು ಏನು ಸೀಟಿಂಗ್ ಅರೇಂಜ್ಮೆಂಟ್ ಇಲ್ಲಿದೆ, ಎಷ್ಟು ಚೇರ್ಸ್ ಹಾಕಿದ್ದಾರೆ, ಒಂದು 10,000 ಹಾಕಿ ಸರ್ ಅಂತೇಳಿ. ಓ ಮೈ ಗಾಡ್, ಎಲ್ಲಿಂದ ತಂದ್ರು ಅಷ್ಟು. ಮರುದಿವ್ಸ ಕರ್ಕೊಂಬಂದು ತೋರಿಸಿದೆ, ಎದೆ ಹೊಡೆದ್ಬಿಟ್ಟವ. ಇಲ್ಲಿ ಸ್ಟೇಜ್ ಇದ್ದದ್ದ ಇಲ್ಲ ಗಾಬರಿ ಆಗ್ಬಿಟ್ಟು ಅಲ್ಲಿಂದ ನೋಡ್ತಾನೆ, ಇಲ್ಲೇ ಸ್ಟೇಜ್ ಇತ್ತು ನಂಬುವಲ್ಲವ. ಓ ಮತ್ತೆ ರಾತ್ರಿನೇ ಆಗ್ಬೇಕು ನಾನು ನಂಬೇಕಾದ್ರೆ ಅಂತಾನೆ. ಹಾಂ, ಹಾಗೆ ನೀರಿಟ್ಟರು, ಅದರಲ್ಲಿ ವಾಟರ್ ಹಾಕಬೇಕು, ವಾಟರ್ ಬಾಯ್ಲ್ ಆಗಬೇಕು. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಹೇಳಿದ್ನಲ್ಲ, ಕಥ ಕುದಿಬೇಕು. ಓ ಎಷ್ಟು ಬಬಲ್ಸ್ ಬರ್ಬೇಕು ಮೇಡಮ್ ಅಂತ ಕೇಳಿದ್ರು. ಬಹಳ ಜನಕ್ಕೆ ಅಕ್ಕಿ ನೆನೆಸಿ ಹಾಕಿದರೆ ಒಂದು 10 to 15, 25 ಬಬಲ್ಸ್ವರೆಗೂ ಬರುತ್ತೆ. ಈ ಥರ ಜಾತ್ರೆಯಲ್ಲಿ ಥೌಸಂಡ್ಸ್ ಆಫ್ ಬಬಲ್ಸ್ ಬರುತ್ತೆ. ಆದರೆ ಇಲ್ಲಿ ನೀವು ಗಂಡ ಹೆಂಡತಿ ಇಬ್ಬರು ಅಂದರೆ 5 to 6 ಬಬಲ್ಸ್ ಮಾತ್ರ ಬರುತ್ತೆ. ಓ ಥ್ಯಾಂಕ್ ಯು ಮೇಡಮ್ ಒಂದು ವೇಳೆ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು, ಸುಟ್ಕೊಂಡು ಸಹಾಯ ಅಂತ. ಹಾಂ, ಆವಾಗ ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಅಂತ ತೋರಿಸ್ತಾರವ. ಹಾಂ, ಅದಕ್ಕೆ ಟಿ ವಿನೂ ಅಡುಗೆ ಮಾಡೋ ಇಷ್ಟೆಲ್ಲ ಮಾಡಿದ್ರು. ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಓ ಟರ್ನ್ ಮಾಡಬೇಕಾ? ಈ ಲೆಫ್ಟ್ ಟು ರೈಟ್ ಅಂತ ಕೇಳಿ ಬೆಂಗಳೂರಾಗ ಸಿಗ್ನಲ್ಸ್ ಬರುತ್ತಾ ಅಲ್ಲಿ, ಟ್ರಾಫಿಕ್ ಸಿಗ್ನಲ್ ಅಂತ ಇಟ್ಟಿರುತ್ತೆ ಬೋಗೋಣಿ ಹಿಂಗೆ. ಆಮೇಲೆ ಅದು ಇದು ಮಾತಾಡಿ ಮುಚ್ಚಿ ನೋಡಿ ತೆಗಿತಾರೆ. ಸರಿ ಆದಂಗೆ ಆಗೈತಾನ ಪೋಸ್ಟ್ರ್ ಹಚ್ತಾರೆ ನೋಡು. ಇದು ಲಿಕ್ವಿಡ್ ರೈಸ್ ಆಗೋಯ್ತು, ಏನು ಮಾಡೋಣ? ಗಂಡ ಬರೋದ್ರೊಳಗಡೆಯಿಂದ ಚರಂಡಿಗೆ ಚೆಲ್ಲಬೇಕು. 70 ರೂಪಾಯಿ kg ಅಕ್ಕಿ ಮನೆಗೆ ಬಂದು ಒದಿತಾನವ. ಅಕ್ಕಿ ಕೆಡಿಸಿದ. ಹಾಂ, ಕಲ್ಪನೆ ಇಲ್ಲ ಅವು. ಅದಕ್ಕೆ ಯವ್ವ ಟಿ ವಿ ನೋಡಿ ಅಡುಗೆ ಮಾಡಬೇಡ. ಅಡುಗೆ ಕಲಿಸೋರು ಮೊದಲು ತಾಯಿ ಅತ್ತೆ ಅಡುಗೆ ನೋಡ್ರಿ, ಆಮೇಲೆ ಇಲ್ಲಿ ಬಂದಿಂಥ ಜಾತ್ರೆ ಜಪ್ಟಾಗಿ ಹೆಂಗೆ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ. ಈ ಜಾತ್ರೆಗಳು ಉತ್ಸವಗಳು ಆಗೋದೇ ದಯವಿಟ್ಟು ನಿಮ್ಮ ಮಕ್ಕಳಿಗಾಗಿ. ನೀವೆಲ್ಲ ಕಲ್ತಿರಿ, ಅವ್ನು ತಂದು ತೋರಿಸ್ರಿ. ಎಷ್ಟು ಜನ ಬರೋಂಗಿಲ್ಲ ರೀ. ಕನ್ನಡ ಮಾಧ್ಯಮದಲ್ಲಿ 10ನೇ ಕ್ಲಾಸ್ವರೆಗೂ ಶಾಲೆ ಕಲ್ತ್ರೆ ಮಾತ್ರ ನಿಮಗೆ ಪರಿಸರ ಅರ್ಥ ಆಗ್ತೈತೆ. ಇಲ್ಲಿಕ್ರಿ ಇಂಗ್ಲೀಷ್ ಮೀಡಿಯಮ್, ನಾನು ಸ್ಟಾರ್ಟಿಂಗ್ನಿಂದ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ರೆ ಬೌಲು ಇದೇ ಭಾಷೆ ಬರ್ತದೆ. ಪ್ಲೇಟು, ಬೌಲು, ಸ್ಪೂನಿಂದ ಉಣ್ತಾವೆ. ಕೈಯಿಂದ ಹೆಂಗೆ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು. ಕೈಯಲ್ಲಿ ಏನೇನು ರೇಖೆ ಅದಾವೋ ಇದ್ರಾಗ ಉಣ್ಣೋದ್ರಿಂದ ಒಳಗೆ ಪ್ರೋಟೀನ್ ಹೋಗ್ತಾವಂತ. ಹಿಂಗೆ ನೀರು ಕುಡಿತಿದ್ರು ನೋಡ್ರಿ ನೀವು, ಹಿಂಗೆ ನೀರು ಅದೇನೋ ಅಂತ ಅಸ್ಪೃಶ್ಯರಿಗೆ ಅಂತ ತಿಳ್ಕೊಂಡು ಭಾಳ ಅದ್ಭುತ ಐತೆ. ಗಟ್ಟಿರ್ತದವ, ಮನೆಗೆ ಕೆಲಸ ಮಾಡೋ ಆಳು ಹಿಂಗೆ ನೀರು ಕುಡಿಯೋದು, ಕೈಲಿ ಉಣ್ಣೋದಕ್ಕೆ 80 ವರ್ಷ ಬದುಕ್ತದ. ಇವು ತೊಳ್ಕೊಂಡು ಕೈ ಗ್ಲೌಸ್ ಹಾಕ್ಕೊಂಡು ಹಿಂಗದ ಚಮಚದಾಗ ತಿಂದ್ರೆ ಅನ್ನ ರಕ್ತ ಆಗೋದಿಲ್ಲ. ಅದಕ್ಕೆ ಕೈಯಿಂದನೇ ಉಣ್ರಿ. ಮತ್ತು ಎದುರಿಗಿರೋ ನೋಡೋ ಮುಂದೆ ಮಾತ್ರ ಉಣ್ಬಾಡ್ರಿ, ಅವನು ಉಣ್ಣಾಕರಿ. ನಾನು ನಿಮ್ಮ ಮಂದಿನ ಭಾಳ ಇಷ್ಟಪಡ್ತೀನಿ ವಿಷಯಕ್ಕೆ. ಹುಟ್ಟು ಕುಂತಾಗ ನಿಮ್ಮ ಯಾರ್ದಾರ ಮನೆಗೆ ಹೋದ್ರೆ ಬರ್ರಿ ಉಣ್ಣನ್ ಬರ್ರಿ ಅಂತ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ತತ್ವ ಇದು ನಮ್ಮ ಹಿಂದೂ ಧರ್ಮದ. ಜೊತೆಗೆ ಉಣ್ಣನ್ ಬರ್ರಿ. ಹಾಂ, ಇನ್ನೊಬ್ಬರಿಗೆ ಉಣಿಸಿ ನಾವು ಉಣ್ಣುವಾಗ ಅವ್ರನ್ನ ಕರೆಯೋದು ಏನೈತಲ್ಲ, ಇದು ಭಾಳ ಅದ್ಭುತ ಅಂತ ಹೇಳ್ತಾ ಬೇಕಾದಷ್ಟು ಸಮಯ ಇನ್ನೂ ಅವ್ರಿಗಾಗಿದೆ. ಭಾಳಷ್ಟು ಜನ ಹೊಸಬರಿದ್ದಕ್ಕೆ ಮತ್ತು ಒಂದು ಹಳೆದ ಪ್ರಯೋಗ ಮಾಡಬಾರ್ದು ನಿಮ್ಮ ಮ್ಯಾಗ ಅಂತ ನಾನು ಇವತ್ತು ಇದನ್ನು ಹೇಳಿದೆ. ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಒಂದೆರಡು ಕೆಲವುಗಳನ್ನು ಓಕೆ. ಯಾವುದೇನೊಂದು ಯಾವ್ದು ಹೇಳಿ ಸರ್, ಓಲ್ಡ್ ಯಾವುದ್ರ ಸ್ವಾಮಿ ಯಾವ್ದು? ಹಾಂ, ಮೆಥಮೆಟಿಕ್ಸಾ? ಮೆಥಮೆಟಿಕ್ಸು ಅಂದ್ರೆ ನನಗೆ ವೈರಿಗೆ ಇರೋಷ್ಟು ಅಂತ ನೋಡಪ್ಪ. ಏನೇನೇನೋ ಬರೋಂಗಿಲ್ಲ ನನಗೆ. ಹಿಂಗೆ ಭಾಗಾಕಾರ ಹಾಕಿ ಕಿವಿ ಹಾಕಿ ಲೆಕ್ಕ ಮಾಡ್ತೀವಿ, ಹೊಯ್ಕೊಂಡ್ರೆ ಬರ್ತಿದ್ದಿಲ್ಲ ನಮಗೆ. ನಮ್ಮದೇನಿದ್ರೆ ಕನ್ನಡದಾಗ ಪಾಸ್ ಆಗೋರು ನಾವು. ಅದಕ್ಕೆ ಜೀವನದಲ್ಲಿ
ಹೆಂಗೆ ಇರಬೇಕು ಅಂತ ಹೇಳುತ್ತುವಂಥ ಪಾಠವನ್ನು ನಾನು ಬಿ ಜಿ ಅವರಿಂದ ಕಲಿತೆ. ಸಾಲಿ ಓದಿನಕ್ಕಿಂತ ಬಿ ಜಿ ಅವರ ಕೃತಿಗಳನ್ನೇ ನಾನು ಓದಿ ಬಹಳ ಕಲಿತೆ ಅಂತ ಹೇಳ್ತಾ, ಇಲ್ಲಿ ನಾನು ಸ್ವಲ್ಪ ಪುರಾಣಗಳನ್ನ ಜಾಸ್ತಿ ಓದ್ತಾ ಇದ್ದೀನಿ. ಪುರಾಣಗಳನ್ನ ಜಾಸ್ತಿ ಓದೋದ್ರಿಂದ ಒಂದಿಷ್ಟು ಗರುಡ ಪುರಾಣ ಅಂತಿದೆ, ಶ್ರೀಗಳಿಗೆ ಗೊತ್ತಿರ್ತದೆ. ಗರುಡ ಪುರಾಣ ಏನು ಅಂದರೆ, ನೀವು ಏನು ಮಾಡಿದರೆ ಏನು ಶಿಕ್ಷೆ ಕಾದೈತಿ ಅಂತ. ಸತ್ನಾಗ ನಮಗೇನು ಗೊತ್ತಿರಂಗಿಲ್ಲ ರೀ ಅಂತೀರಿ. ಆದರೆ ಇದನ್ನು ಓದಿದರೆ ನೀವು ಗರುಡ ಪುರಾಣ ಓದಿದ್ರೆ ಅದನ್ನು ಭಾಳ ಜನ ಏನಂತಾರೆ, ತೀರ್ಕೊಂಡು ಮನ್ಯಾಗ ಓದ್ಬೇಕ್ರಿ, ಅದನ್ನು ಬೇರೆಯವ್ರು ಓದಬಾರ್ದು ಅಂತ ಮ್ಯಾಗ ಇಟ್ಟಾರ. ನಾನು ನನ್ನ ಮನ್ಯಾಗ ಎದರಿಗೆ ಇಟ್ಟೀನಿ ಅದನ್ನು. ಸತ್ ಮ್ಯಾಗಂತೂ ಓದೋಕ್ಕಾಗೋದಿಲ್ಲ. ಬೇರೆ ಭಟ್ರು ಸ್ವಾಮಿಗಳು ಬಂದು ಓದ್ತಾರೆ ಅದನ್ನು. ನಾವೇ ಅದನ್ನು ಟೆಕ್ಸ್ಟ್ ಮಾಡ್ಬೇಕ ನಾನು. ಈ ದೇಶದಲ್ಲಿ ಜೈಲಿಗೆ ಹೋಗೋರು, ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗೋರು, ಪಾಪಿಗಳು ಏನಾದರೂ ಇದ್ರೆ ಗರುಡ ಪುರಾಣ ಓದಿದರೆ ಕ್ರೈಮ್ಗಳ ಅಪರಾಧ ತಾನೇ ಕ್ಲಿಯರ್ ಹೇಳ್ತಾರೆ. ಅದ್ರಾಗ ನೀನು ಇಂಥ ಕೆಲಸ ಮಾಡಿದ್ರೆ ಇಂಥವಾಗಿ ಹುಟ್ಟುತ್ತೀವಿ. ನಿಮ್ಮ ಕಾಲಾಗ ಅಡ್ಡಾಡೋ ಪ್ರತಿಯೊಂದು ಹಕ್ಕಿ ಪಿಕ್ಕಿ ಹುಳ ನೊಣ ಎದಕ್ಕಾಗ್ಯಾವ ಒಂದೆರಡು ಎಕ್ಸಾಂಪಲ್ ಕೊಡ್ತಾರೆ, ಸಾವಿರಾರು ಕೊಡ್ತಾರೆ. ಏನು ಕಾಯಿಪಲ್ಯ ಯಾರು ಕದೀತಾರೆ, ಕಣ್ಣು ಕಾಣಂಗಿಲ್ಲ ಬಾಯಿ ಮುದುಕಿಗೆ ಅಂತೇಳಿ ಒಂದು ಸೂಡು ಇಟ್ಕೊಂತಾರೆ ನೋಡಿ, ಹಿಂಗೆ ಮೆಲ್ಲಕ್ಕೆ ಪಾಪ ಅದು 3 ಹಾಕಿರ್ತೈತೆ. 2 ಹಾಕಿವೆ ಇನ್ನೊಂದು ಕೊಡ. ತರಕಾರಿ ಕದ್ದಂಗೆ ಅದು ಬರೆಯೋಲ್ಲ, ಮೋಸ ಮಾಡಿದ್ರೆ ತರಕಾರಿ ಯಾರು ಕದೀತಾರ, ಈಗೇನು ಅಡ್ಡಾಡ್ತಾವಲ್ಲ ನವಿಲು, ತರಕಾರಿ ಕದ್ದದಕ್ಕೆ ಅವು ನವಿಲಾಗಿ ಹೊಟ್ಟ್ಯಾವಂತ. ಜೇನುತುಪ್ಪ ಕದ್ದವ ಏನಾಗ್ತಾನೆ, ಜೇನ ಆಗ್ತಾನೆ. ಇನ್ನೊಬ್ಬರಿಗೆ ಅದು ಕೊಡಲಾರ್ದ, ಏನು ದಾನ ಮಾಡಲಾರ್ದ, ಮಠಕ್ಕೇನು ಕೊಡಲಾರ್ದ, ಯಾರಿಗೂ ಬೇಡ ಏನು ಕೊಡಲಾರ್ದ ಏನು ಪಾಪವನ್ನು ಮಾಡ್ತಾರಲ್ಲ, ಅವ ಜೇನಾಗಿ ಹುಟ್ಟತಾನೆ. ಜೇನುತುಪ್ಪ ಕಟ್ಟತನ ಕಾಯ್ತೀವಿ, ಆಮೇಲೆ ಮ್ಯಾಗ ಹತ್ತಿ ನಾವು ಬಿಡಿಸ್ಕೊಂಬರ್ತೀವಿ. ಜೇನಾಗಿ ಹುಟ್ಟತಾನೆ. ಮಾಂಸವನ್ನು ಕದ್ದವರು ಹದ್ದಾಗಿ ಹುಟ್ಟುತ್ತಾರೆ. ಉಪ್ಪು ಕದ್ದವರು ನೋಡ್ರಿ, ಉಪ್ಪು ಕಳವು ಮಾಡಬಾರ್ದೇವ, ಉಪ್ಪಿನ ಚೀಲ ಇವತ್ತಿಗೂ ಕಿರಾಣಿ ಅಂಗಡಿ ಹೊರಗೆ ಇಟ್ಟಿರ್ತಾರೆ. ಯಾಕಂದ್ರೆ ಧೈರ್ಯ ರೀ, ಉಪ್ಪು ಯಾವನೋ ಒಯ್ಯಂಗಿಲ್ಲ. ಅದನ್ನು ಒಯ್ಯೋ ಕಾಲ ಬಂದೈತಿಗೆ ಅದನ್ನು ಒಳಗಡಕತ್ತಾರ. ಇದಕ್ಕೆ ಗೊಬ್ಬರಕ್ಕೆ ಹಾಕ್ತೀವಿ ರೀ, ಹೊಲಕ್ಕೆ ಹಾಕೋರು ಹೊಡ್ಯಾಕತ್ತಾರ ಅದನ್ನು ಉಪ್ಪು ಹಾಕ್ಬೇಕಂತೇಳಿ. ಹೌದಾ? ಉಪ್ಪನ್ನು ಕದ್ದವರು ಇರುವೆಯಾಗಿ ಹುಟ್ಟುತ್ತಾರೆ. ಇರುವೆಗಳು ಎಂದು ಉಪ್ಪಿಗೆ ಇರುವೆ ಮುತ್ತಂಗಿಲ್ಲ, ಯಾಕಂದ್ರೆ ಪಾಪ ಮಾಡೀವಿ ನಾವು ಅಂತಂದು ಗೊತ್ತಿರ್ತೈತೆ ಅಂತ ಅವಕ್ಕೆ. ಹೂ ಹಣ್ಣು ಕದ್ದವರು, ಹೂವು ಹಣ್ಣು ಕಳು ಮಾಡಿದರು ಕೋತಿಯಾಗಿ ಹುಟ್ಟುತ್ತಾರೆ. ಈಗಿರೋ ಕೋತಿ ಎಲ್ಲ ನಾಳೆ ಹೋಗಿ ಯಾವ್ದಾರು ಕೋತಿ ನೋಡಿದ್ರೆ ಹೂ ಹಣ್ಣು ಕದಿಯೋದ್ರೆ ಪ್ರಾಣಿ ಅನ್ಬೇಡ್ರಿ, ಮೈಮ್ಯಾಗ ಹಾರ್ತೈತೆ ಅದು. ಅನ್ನವನ್ನು ಕದ್ದವರು, ಇನ್ನೊಬ್ಬನ ಅನ್ನ ಕಸ್ಕೊಂಡವರು ಇಲಿಯಾಗಿ ಹುಟ್ಟುತ್ತಾರೆ. ಹಾಗೆ ಪತಿಯನ್ನು ನಿಂದಿಸುವವಳು ಬಂತು ನೋಡವ್ವ, ಗಂಡನ್ನ ಬೈಯೋರು ಯಾರು ಇದ್ದೆ ಅಂದ್ರೆ ಏನಾಗಿ ಹುಟ್ಟುತ್ತೀರಿ ಗೊತ್ತೈತೇನ? ಏನಾಗಿ ಹುಟ್ಟುತ್ತೀರಿ, ತಲೆ ಆಗಿರ ಏನು. ಯಾರಿಗ್ಯಾರ ಏನಾಗಿರಿ ತಕ್ಕೊಂಡು ಗಂಡನ ಬೈದಿದ್ದೇವದಲ್ಲ ಅಂದು ಹೋಗಿರಿ. ಹಾಂ ನೋಡ್ರಿ ಹೆಂಗೈತೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದವ್ರು ಏನಾಗಿ ಹುಟ್ಟುತ್ತಾರೆ, ಮೂಕರಾಗಿ ಹುಟ್ಟುತ್ತಾರೆ. ಎಂಥ ಅದ್ಭುತ ರೀ. ನಂಬೋದಿಲ್ಲ ಈಗಿನ ಮಂದಿ ಬರೀ ವಿಜ್ಞಾನ, ಆ ಇಂಗ್ಲೀಷ್ ನಮ್ಮ ತಲೆ ಮ್ಯಾಗ ಅದನ್ನು ಹೇರಿದ್ರು ಓದಕ್ಕೆ ಹತ್ತಿಬಿಟ್ಟಿವಿ ನಾವು. ನಮ್ಮ ಶಾಸ್ತ್ರ ಗ್ರಂಥಗಳನ್ನು ಪಠ್ಯ ಮಾಡಿದಾಗ ಈ ದೇಶದೊಳಗೆ ಜೈಲುಗಳು ತಾವೇ ಮುಸ್ತಾವ, ಪೊಲೀಸ್ ಸ್ಟೇಷನ್ಗಳು ತಾವಾಗೆ ಮುಸ್ತಾವ ಸ್ನೇಹಿತರೆ. ಅಂಥ ವಾತಾವರಣ ಹಿಂದಕ್ಕಿತ್ತು ಋಷಿಮುನಿಗಳ ಕಾಲಕ್ಕೆ. ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದವ ಮೂಕರಾಗಿ ಹುಟ್ಟುತ್ತಾರೆ. ಪುಸ್ತಕ ಕದಿಯೋನು ಬುಕ್ಕ ಕದೀತಿರ್ತಾರೆ, ಕಣ್ಣಿಲ್ದವಾಗಿ ಹುಟ್ಟುತ್ತಾನೆ. ತಂದೆ ತಾಯಿ ಗುರುವನ್ನು ಅವಮಾನಿಸೋರು ಕತ್ತೆಯಾಗಿ ಹುಟ್ಟುತ್ತಾರೆ. ನೋಡ್ರಿ ಎಷ್ಟು ಕತ್ತಿ ನೋಡಿದ್ವಲ್ಲ, ಮತ್ತೆ ಅದ್ರ ಮುಂದೆ ಹೋಗಿ ಹುಷಾರಿ ಅಂತ ಅಷ್ಟೆ. ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡವರು, ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಂಡವ್ರು ಕೃಷ್ಣ ಸರ್ಪವಾಗಿ ಹುಟ್ಟುತ್ತಾರೆ. ಇಂಥವು ನೂರಾರು. ಅದಕ್ಕೆ ನೀವು ಅಡ್ಡಾಡುವಾಗ ಎಲ್ಲ ಹಿಂದಕ್ಕೆ ಅನೇಕ ಜನ ಇರುವೆಗಳು ಬರ್ತಾವಂತೇಳಿ ಹಿಂಗೆ ಜೋತಾದಕ್ಕೆ ತುಳಿಬಾರ್ದು ಇದೀವಿ ಅಂತ ಅಡ್ಡಾಡ್ತದ್ದು ಶರಣರು ಜೋಲಿ ಹೊಡ್ಕೊಂತ. ಕುಡ್ದಾನ ನಮ್ಮ ಸ್ವಾಮಿ ಹೆಂಗೆ ಅಡ್ಡಾಡ್ತಾನ ಅಂದು ಅವ್ನಿಗೆ ಕೇಳಿದ್ರೆ, ಇಲ್ಲ ಅಲ್ಲಿ ದಾರ್ಯಾಗ ಒಂದು ಇರಿವು ಬಂತು ಅಂತ ತುಳಿಬಾರ್ದಂತ. ಹಿಂಗೆ ಜೋಲಿ ಹೊಡೆಯೋರೆಲ್ಲ ಕುಡ್ದವರೆಲ್ಲ ಸಂತರು ಆಗಿರ್ತಾರೆ. ಇನ್ನೊಂದು ಪ್ರಾಣಿನ ತುಳಿಬಾರ್ದು, ಇನ್ನೊಂದು ಕೀಟವನ್ನು ತುಳಿಬಾರ್ದು ಅಂತ ಅಡ್ಡಾಡೋರು ಆಗಿರ್ತಾರೆ ಅನ್ನೋ ತತ್ವವನ್ನು ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಮಕ್ಕಳಿಗೆ ಇವ್ನು ಯಾವ ಹೇಳಂಗಿಲ್ಲ, ಬರೀ ಇಂಗ್ಲೀಷ್ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್. ನಿಮ್ಮದ ಯಾವ ಹೆಣ್ಮಕ್ಳು ನೀವ ಅಯ್ಯಯ್ಯ ನಿನ್ನಂಗೆ ಆಗೋದು ಬೇಡ, ನನ್ನ ಮಗ ಏನು ಆತನ ಮಗನ ಅಲ್ಲ ಅದು ನಿನಗೆ, ಬರೀ ನಿಮಗೊಂದ ಮಗ. ಹಾಂ ನಿನ್ನಂಗೆ ಕನ್ನಡ ಓದಿ ಕ್ಲರ್ಕ್ ಗುಮಾಸ್ತಾಗೋದು ಬೇಡ, ಇಂಗ್ಲೀಷ್ ಓದಲಿ. ಇಂಗ್ಲೀಷ್ ಓದೋರು ಎಲ್ಲಿ ದೊಡ್ಡ ಆಫೀಸರ್ ಆಗ್ಯಾರನೇ ಯಾರು? ಏನು ಇಂಗ್ಲೀಷ್ ನಮ್ಮವು? ಹಾಂ ದಯವಿಟ್ಟು ಮಕ್ಕಳಿಗೆ ಕರ್ನಾಟಕದಲ್ಲಿ ಪ್ರಾರಂಭಿಕ 10ನೇ ಕ್ಲಾಸ್ ತನಕ ಕನ್ನಡ ಕಲಿಸ್ರಿ, ಮುಂದೆ ಅವನವಲ್ಲಿ ಅಂತಾನೆ ಇಂಗ್ಲೀಷ್ ಮೀಡಿಯಮ್. ಅಂತ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ನಮ್ಮ ತಾಲೆ ಐತಿ ಸ್ನೇಹಿತರೆ ಅಂತ ಹೇಳ್ತಾ, 12ನೇ ವರ್ಷ ಮತ್ತೊಮ್ಮೆ ಬಂದಿದ್ದೆ. ಭಾಳ ಅದ್ಭುತ. ಒಬ್ಬರು ಕದಲಾಗ್ತಾ ಇರಲ್ಲ. ಎಷ್ಟೊತ್ತು ಕುಂತೀರಂದ್ರೆ ಇಂಥ ತಾಳ್ಮೆ ಯಾವ ಊರಾಗೂ ನಾನು ನೋಡಿಲ್ಲ.
ನಾನು ಎಲ್ಲಿಗೆ ಹೋದ್ರಾಗ ಎಲ್ಲರೂ ಕೊಪ್ಪಳ ಜಾತ್ರೆ ನಿಮ್ಮ ವಿಡಿಯೋ ನೋಡಿದ್ವಿ ಅಂತಲೇ ಹೇಳ್ತಾರೆ. ಇವತ್ತು ಇಷ್ಟು ನಂದು ಟಿ ವಿಯಾಗ ಬಂದ್ರೆ ಸಹಿತ ಜನ ಹೇಳೋದು ಕೊಪ್ಪಳ ಜಾತ್ರೆ ನೀವು ಮಾತಾಡಿದ್ದು ನಾವು ನೋಡಿದ್ವಿ. ಅದೇನು ಜನ ಮಾರ, ನಾನು ನಾಗಿತಿಹಳ್ಳಿ ಅವ್ರದ್ದು ನೋಡಿದ್ನಿ ಅಂತ ಹೇಳ್ತೀನಲ್ಲ, ಇಷ್ಟು ಜನ ನಾನು ನೋಡಿದ್ರಿ ಅಂತ ಯಾರೂ ನೋಡೇ ಇಲ್ಲ ರೀ. ಇಷ್ಟ ಏನು ಲೈಟ್ ಬಿದ್ದೈತಲ್ಲಮ್ಮ ಹಂಗೆ ನಾಲ್ಕು ನಮ್ಮದು ಆಡಿಟೋರಿಯಂ ಇಲ್ಲಿ ಮಾತಾಡೋಕ್ಕಾಗೋದಲ್ಲ ರೀ. ನಮ್ಮಲ್ಲಿ ನಮ್ಮ ಸ್ನೇಹಿತರಿದ್ದಾರೆ ಅದ್ಭುತ ಮಾತುಗಾರರು, ಅವ್ರನ್ನ ಇಲ್ಲಿ ಕರೆಸ್ಬೇಕಂತ ಸ್ವಾಮಿಗಳು ಹೇಳ್ಬೇಕು ಅನ್ನೋದ್ರಾಗ ಅವರು ಬರಂಗಿಲ್ಲ ಅಂತ ಗೊತ್ತಾಗ್ಬಿಡ್ತು. ಯಾಕಂದ್ರೆ ಅವ್ರು ಬಂದ ತಕ್ಷಣ ಮೇಲೆ ನೋಡ್ತಾರೆ, ಆಕಾಶ ನಕ್ಷತ್ರ ಕಂಡು ಅಂದ್ರೆ ಅವ್ರು ಮಾತಾಡಂಗಿಲ್ಲ. ಅಂದ್ರೆ ಅರ್ಥಾತ ಆಡಿಟೋರಿಯಮ್ನಾಗ ಮಾತಾಡೋರು ಅವರು. ನಾವೇನು ಮಾಡ್ಬೇಕು, ಅವ್ರನ್ನ ಭಾಳ ಚಂದ ಮಾತಾಡ್ತಾರೆ. ಅವ್ರು ಹೇಳ್ತು ನಿಮಗೆ ಆಮೇಲೆ ಅವ್ರ ಹೆಸರು. ಅವ್ರು ಬಂದ್ರಂದ್ರೆ ಆ ಮ್ಯಾಗಿನ ಲೈಟ್ ತೆಗೆದು ಬಿಡ್ಬೇಕು ನಾವು. ಮುಂದೊಂದು 4 ಇಷ್ಟೇ ಜನ ಇದ್ದಾರೆ ಮಾತಾಡಿ ಸರ್ ಮಾತ್ರ ಖುಷಿಯಿಂದ ಮಾತಾಡ್ತಾರೆ. ಮಂದಿ ಕಮ್ಮಿ ಇದ್ದಷ್ಟು ಮಾತು ಚಲೋ ಆಡೋರು ಅವರು. ಆಕಾಶ ತನಕ ಕುಂತ್ರು ಮಾತಾಡೋಂಥವ್ರು ನಾವು ನಮ್ಮ ಉತ್ತರ ಕರ್ನಾಟಕದ ಜನ. ಇಲ್ಲಿ ಮಾತಾಡಿದವರು ಯಾರೂ ಭಯ ಪಡಲಿಲ್ಲ. ಹೌದಾ? ನಾಗಿತಿಹಳ್ಳಿಯವ್ರು ಮಾತ್ರ ಇಷ್ಟು ಜನ ನಾನು ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ಅಂತ ಹೇಳಿದ್ರು. ಬೆಂಗಳೂರಿಗೆ ಹಂಗಾರಿ ನಾ ಇಷ್ಟು ಜನರೇ ಮಾತಾಡಿರ್ತೀನಿ, ಅಲ್ಲಿ ಒಂದು ಸಣ್ಣ 150 ಮಂದಿ ಕುಂತು ಮಾತಾಡಂತಾರೆ. ಏನು 1-2 ಅಂತೀನಿ ಬಿಡ್ರಿ, ನಾನು ಅಂದೆ 1-2 ಅಂತೀನಿ, ABCD ಅಂತೀನಿ. ನಿಮ್ಗೆ ಏನು ಹೇಳ್ಬೇಕು? ಜೀವನ ಅನುಭವ ಇಲ್ಲ, ಎಲ್ಲಿಯೂ ಕಲ್ತಿಲ್ಲ, ಏನೂ ಮಾತಾಡಿಲ್ಲ ಯಾರಿಗೂ. ಅದಕ್ಕೆ ದಯವಿಟ್ಟು ಸಾಹಿತ್ಯವನ್ನು ಓದ್ರಿ, ಕಾವ್ಯವನ್ನು ಓದ್ರಿ. ಎಲ್ಲ ಹಬ್ಬಗಳಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಅರ್ಥ ಇದೆ. ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡಿರಿ, ಎಲ್ಲರ ಜೊತೆ ಬರ್ರಿ, ಎಲ್ಲರ ಮಾತಾಡ್ಸ್ರಿ. ಈ ವಿಷಯಕ್ಕೆ ನಂಬರ್ 1 ನೀವು ಹೆಣ್ಮಕ್ಳು. ಬಟ್ಟೆ ಬರೀ ಯಾವುದೇ ಇರಲಿ ಭಾಳ ಚೆನ್ನಾಗಿ ಆಯ್ಕೆ ಮಾಡ್ತೀರಿ. ಗಂಡನ್ನೊಂದು ನಿಮ್ಮ ಕೈಲಿ ಆಯ್ಕೆ ಮಾಡೋದು ಆಗೋದಿಲ್ಲ. ಯಾಕಂದ್ರೆ ಹಿರಿಯರು ಯಾರು ಹೇಳ್ತಾರೆ ಅವ್ರನ್ನ ಮಾಡ್ಕೋಬೇಕು, ಮತ್ತು ಅವ್ರನ್ನ ತಿದ್ದೋ ಕೆಲಸನೂ ನೀವೇ ಮಾಡ್ತೀರಿ. ಹೌದಾ? ಅದಕ್ಕೆ ಹೆಂಡ್ತಿ ಬೈದರೆ ಗಂಡ ಸಿಟ್ಟಾಗಬಾರ್ದು, ಗಂಡ ಬೈದರೆ ಹೆಂಡ್ತಿ ಸಿಟ್ಟಾಗಬಾರ್ದು. ಅವ್ರವ್ರ ಪರಸ್ಪರ ಅನ್ಯೋನ್ಯತೆಯಿಂದ ಇದೈತೆ ಅಂತ ಹೇಳ್ತಾ 11:30 ಇನ್ನೂ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳ್ತಾ ಹೋದ್ರೆ. ಸರಿ.